ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು, ಹೇ ಅರ್ಜುನ, ಮಾಯೆ ಎಂಬ ಕಟ್ಟಿಗೆಯನ್ನು ಸುಟ್ಟು ಹಾಕಿದ ಮೇಲೆ ಅದನ್ನು ದಹಿಸಿದಂತಹ ಜ್ಞಾನವೂ ಸಹ ಸುಟ್ಟು ಬೂದಿಯಾಗುವುದು ಅಂತ ಇಲ್ಲಿ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಈಗ ಮಾಯೆಯನ್ನು ಅಳಿಸಿ ಹಾಕುವುದಕ್ಕೆ ಯಾವುದೋ ಒಂದು ಸಾಧನವನ್ನು ತಂದಿರ್ತೀವಿ. ಆ ಜ್ಞಾನವೆಂಬ ಸಾಧನೆ ಮಾಯೆಯ ಜೊತೆಯಲ್ಲಿ ತಾನೂ ಕೂಡ ಹೊರಟು ಹೋಗುತ್ತೆ. ಇದುವರೆಗೂ ನಾನು ವಿಸ್ತರಿಸಿದ ಅಧಿಯಜ್ಞವನ್ನು ಲೋಕದವರು ಈ ರೀತಿ ಅಂದುಕೊಳ್ಳುತ್ತಿರುವರು. ಈಗ ನಾನು ನಿನಗೆ ಇದುವರೆಗೂ ಹೇಳಿದ್ನಲ್ಲಪ್ಪ ಅಧಿಯಜ್ಞವನ್ನು. ಅಧಿಯಜ್ಞ ಅಂದ್ರೇನು? ಜ್ಞಾನದಿಂದ ಅಜ್ಞಾನವನ್ನು ಹೋಗಲಾಡಿಸುವ ಒಂದು ಕರ್ಮವನ್ನು ಹೇಳ್ತಾ ಇದ್ನಲ್ಲ, ಅದನ್ನು ಲೋಕದವರು ಏನು ಅಂದ್ಕೊಳ್ತಾರೆ ಅಂದರೆ, ಮೊದಲಿನಿಂದ ಕಡೆಯವರೆಗೂ ಭಗವಂತನಾದ ನಾನೇ ಇರುವನೆಂದು, ಈ ಶರೀರವು ಅವನಿರುವ ಮನೆಯೆಂದು, ಅದರ ಒಳಹೊರಗಿನ ಭಾಗದಲ್ಲಿರುವ ಅವಕಾಶವೆಲ್ಲ ಭಗವಂತನ ಸ್ಥಾನವೆಂದರಿತು ಸರ್ವಸ್ಥಳದಲ್ಲಿಯೂ ಬ್ರಹ್ಮಸ್ವರೂಪವಾಗಿಯೇ ನಿವಾಸಿಸುವರು. ಅವರು ಬ್ರಹ್ಮಾನುಭವವೆಂಬ ಒಳಮನೆಯಲ್ಲಿ ದೃಢ ನಿಶ್ಚಯವೆಂಬ ಕೊಠಡಿಯಲ್ಲಿ ಪ್ರವೇಶಿಸಿದಾಗ ಬ್ರಹ್ಮದ ಹೊರತು ಮತ್ಯಾವ ವಸ್ತುವಿನ ಸ್ಮರಣೆಯೂ ಇರುವುದಿಲ್ಲ. ಬ್ರಹ್ಮಜ್ಞಾನವನ್ನು ತಿಳಿದಂಥ ವ್ಯಕ್ತಿ, ಸಾಧನೆಯನ್ನು ಮಾಡಿ ಬ್ರಹ್ಮಜ್ಞಾನವನ್ನು ತಿಳಿದಂಥ ವ್ಯಕ್ತಿ, ಅವರಿಗೆ ಬ್ರಹ್ಮವಸ್ತುವಿನ ಕುರಿತು ಸ್ಮರಣೆ ಇರ್ತದೆ ಹೊರತು ಲೋಕ ವ್ಯವಹಾರದ ಸ್ಮರಣೆ ಅವರಿಗೆ ಇರುವುದಿಲ್ಲ. ಈ ರೀತಿ ಸರ್ವತ್ರ ಏಕತೆಯಿಂದ ಮದ್ರೂಪರಾದವರು ಹೊರಗಿನ ಪಂಚಮಹಾಭೂತಗಳಿಂದ ನಿರ್ಮಿತವಾದ ದೇಹದ ಆವರಣವು ತೊಲಗೀತೆಂಬ ಸ್ಥಿತಿಯು ತಿಳಿಯದಂತಹ ಅವಸ್ಥೆಯಲ್ಲಿ ಇರುತ್ತಾರೆ. ಶರೀರವೆಂಬ ಆವರಣವೇ ಇಲ್ಲದಿರುವಾಗ ಅದು ಹೋದ ಮಾತ್ರಕ್ಕೆ ಆತನು ದುಃಖಿಸುವನೇ. ಅಂದರೆ ಇಲ್ಲಿ ಜ್ಞಾನವನ್ನು ಪಡೆದಂತಹ ವ್ಯಕ್ತಿ ದೇಹದ ಮೇಲಿನ ಯಾವುದೇ ವ್ಯಾಮೋಹವನ್ನು ಕೂಡ ಇಟ್ಕೊಂಡಿರೋದಿಲ್ಲ, ಪ್ರಪಂಚ ವ್ಯವಹಾರದಲ್ಲೂ ಕೂಡ ಆಸೆಯನ್ನು ಇಟ್ಕೊಂಡಿರೋದಿಲ್ಲ. ದೇಹ ಬಿದ್ದೋದ್ರೆ ಬಿದ್ದು ಹೋಗಲಿ, ಇದ್ದರೆ ಇರಲಿ, ಹೋದರೆ ಹೋಗಲಿ ಅನ್ನುವ ಸ್ಥಿತಿಯಲ್ಲಿ ಆತನು ತಾನಾಗಿ ಇರ್ತಾನೆ. ಇಂತಹವನಿಗೆ ಶರೀರವು ಬಿದ್ದು ಹೋದರೂ ಬ್ರಹ್ಮಾನುಭವದಲ್ಲಿ ತಿಲ ಮಾತ್ರವೂ ಕೊರತೆ ಇರುವುದಿಲ್ಲ. ಅಂದರೆ ದೇಹ ನಾಶವಾಗ್ತಾ ಇದೆ ಅಂತ ಗೊತ್ತಾದರೂ ಕೂಡ ಆ ಬ್ರಹ್ಮಾನುಭವದಲ್ಲಿ ಆತನಿಗೆ ಎಳ್ಳಷ್ಟು ಕೊರತೆ ಇರೋದಿಲ್ಲ. ತಿಲ ಅಂದರೆ ಎಳ್ಳು, ಆ ಎಳ್ಳಿನಷ್ಟು ಕೂಡ ಕೊರತೆ ಇರೋದಿಲ್ಲ. ಅಂದರೆ ಸದಾಕಾಲ ಅವನು ಬ್ರಹ್ಮಾನಂದದಲ್ಲಿಯೇ ಮುಳುಗಿ ಹೋಗಿರ್ತಾನೆ ಅಂತ ಇಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾ ಇದ್ದಾನೆ. ಆತನ ಅಖಂಡಾನುಭವವೆಂಬ ಅಚ್ಚಿನಲ್ಲಿ ಜೀವರೆಂಬ ಗೊಂಬೆಗಳನ್ನು ನಿತ್ಯತ್ವವೆಂಬ ಚೌಕಟ್ಟಿನಲ್ಲಿ ಸ್ಥಾಪಿಸಿ ಸಮರಸತ್ವವೆಂಬ ಸಮುದ್ರ ಜಲದಿಂದ ತೊಳೆಯಲು ನಾಮರೂಪಗಳೆಂಬ ಕೊಳೆಯೂ ಸಹ ಉಳಿಯದಂತೆ ಸ್ವಚ್ಛವಾಗುವುದು. ಅಂದರೆ ಇಲ್ಲಿ ಉಪಮಾನಗಳನ್ನ ಕೊಟ್ಟಿದ್ದಾರೆ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಖಂಡ ಅನುಭವದಲ್ಲಿ ಈ ಜೀವರಾಶಿಗಳು ನಿತ್ಯತ್ವವನ್ನು ಸ್ಥಾಪಿಸ್ಕೊಂಡಿರ್ತವೆ, ಸಮರತ್ವದಿಂದ ಕೂಡಿರ್ತವೆ. ಇದನ್ನು ಈ ಸಮರಸತ್ವವೆಂಬ ಜಲದಿಂದ ತೊಳೆಯಲು ಸಮಭಾವದಿಂದ ನೋಡಿದಾಗ ಏನಾಗುತ್ತೆ, ನಾಮರೂಪಗಳು ಎಲ್ಲ ಹೊರಟು ಹೋಗುತ್ತೆ. ಸಮಭಾವದಿಂದ ನೋಡಿದಾಗ ನಾಮ ರೂಪ ಭೇದಗಳು ಯಾವುವು ಉಳಿಯೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಳವಾದ ಜಲಾಶಯದಲ್ಲಿ ಮುಳುಗಿಸಲ್ಪಟ್ಟ ಗಡಿಗೆಯ ಒಳಗೂ ಹೊರಗೂ ನೀರು ತುಂಬಿಕೊಂಡಾಗ ಒಂದು ವೇಳೆ ಅದು ಒಡೆದು ಹೋದರೆ ಅದರ ಸಂಗಡವಿದ್ದ ನೀರಿಗೆ ನಾಶ ಉಂಟೆ. ಈಗ ಒಂದು ಗಡಿಗೆಯನ್ನು ತಗೊಂಡೋಗಿ ಆಳವಾಗಿ ಜಾಸ್ತಿ ನೀರಿರುವ ಜಾಗದಲ್ಲಿ ಗಡಿಗೆಯನ್ನು ಮುಳುಗಿಸ್ದಾಗ ಗಡಿಗೆಯ ಒಳಗೂ ನೀರಿರ್ತದೆ, ಗಡಿಗೆಯ ಹೊರಗೂ ನೀರಿರ್ತದೆ. ಈಗ ನೀರಿನಲ್ಲಿ ಯಾವ ಭೇದವೂ ಇಲ್ಲ, ಒಳಗಿದ್ದೀನಿ ಹೊರಗಿದ್ದೀನಿ ಏನೂ ಭೇದ ಇಲ್ಲ. ಉಪಾಧಿ ರೂಪದಲ್ಲಿ ಒಂದು ಗಡಿಗೆಯ ಆ ಪರದೆ ಇರ್ತದೆ. ಈಗ ಅಕಸ್ಮಾತ್ ಆ ಗಡಿಗೆ ಒಳಗೆ ಒಡೆದೋಯ್ತು ಅಂತ ಇಟ್ಕೊಳ್ಳಿ. ಒಡೆದೋದಾಗ ಏನಾಗುತ್ತೆ, ಆ ಗಡಿಗೆ ಒಡೆದೋಗಿ ಅದರ ಚೂರು ಕೆಳಗಡೆ ನೀರಿನಲ್ಲಿ ಇರ್ತದೆ ಹೊರತು ಗಡಿಗೆ ಒಳಗಿದ್ದ ನೀರು ಹೊರಗಿದ್ದ ನೀರು ಒಂದೇ ಆಗಿರ್ತದೆ. ಅದರಲ್ಲಿ ಯಾವ ಭೇದವೂ ಇರೋದಿಲ್ಲ. ಆದರೆ ಗಡಿಗೆ ಉಪಾಧಿ ರೂಪದಲ್ಲಿ ಮಧ್ಯದಲ್ಲಿ ಬಂದಿರುತ್ತೆ, ಮಧ್ಯದಲ್ಲಿ ಹೋಗುತ್ತೆ. ಇಲ್ಲಿಯೂ ಕೂಡ ಇರುವುದೆಲ್ಲವೂ ಬ್ರಹ್ಮವೇ. ಮಧ್ಯದಲ್ಲಿ ಬಂದಿದ್ದಂಥ ಶರೀರಗಳು ಉಪಾಧಿ ಅಷ್ಟೇ. ಪೊರೆ ಬಿಡಲ್ಪಟ್ಟ ಸರ್ಪ ಅಥವಾ ಬಿಸಿಲಿನ ತಾಪಕ್ಕಾಗಿ ಶರೀರದ ಮೇಲೆ ಧರಿಸಿದ ವಸ್ತ್ರಗಳನ್ನು ತೆಗೆದು ಹಾಕಿದ ಮನುಷ್ಯ, ಇವರ ಅಂಗಗಳಲ್ಲಿ ಬದಲಾವಣೆಯಾಗುತ್ತದೆಯೇ? ಏನು ಹೇಳ್ತಾ ಇದ್ದಾರೆ, ಹಾವು ಸರ್ಪ ಪೊರೆಯನ್ನು ಬಿಡ್ತದೆ, ಅದು
ಇಂತಿಷ್ಟು ಕಾಲಮಾನಕ್ಕೆ ತಕ್ಕಂತೆ ಅದು ಪೊರೆ ಬಿಡೋದು ಸಹಜ. ಎಲ್ಲರೂ ನೋಡಿರ್ತೀವಿ, ನಾವೆಲ್ಲ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಎಲ್ಲ ನೋಡಿರ್ತೀವಿ. ಆ ಪೊರೆಯನ್ನು ತೆಗೆದುಹಾಕಿದ ಮಾತ್ರಕ್ಕೆ ಹಾವಿನ ಶರೀರದಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ. ಹಾವಿನ ಶರೀರ ಇದ್ದಾಗೆ ಇರ್ತದೆ, ಅಂದರೆ ಒಳಪಾಗಿರ್ತದೆ, ಚುರುಕಾಗಿರ್ತದೆ. ಅಷ್ಟು ಬಿಟ್ಟರೆ ಆ ಶರೀರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನಾವು ಬಿಸಿಲಿನ ಬೇಗೆ ಶರೀರದ ಮೇಲಿದ್ದ ವಸ್ತ್ರವನ್ನು ಕಳಚಿ ಹಾಕಿದ್ರೆ, ವಸ್ತ್ರ ಕಳಚಿ ಹಾಕಿದ ಮಾತ್ರಕ್ಕೆ ನಮ್ಮ ಶರೀರದ ಅಂಗಾಂಗಗಳೇನು ಬದಲಾವಣೆ ಆಗೋದಿಲ್ಲ. ಇನ್ನು ಇದೇ ರೀತಿಯಲ್ಲಿ ಈ ಪ್ರಕಾರ ನಾಮರೂಪಾತ್ಮಕ ಶರೀರವು ನಶಿಸಿದರೂ ಇದರಲ್ಲಿರುವ ಸದ್ವಸ್ತುವಾದ ಪರಬ್ರಹ್ಮವು ಪೂರ್ಣವಾಗಿ ಇದ್ದಂತೆಯೇ ಇರುವುದು. ನಮ್ಮ ಶರೀರವು ನಾಶವಾದರೂ ಕೂಡ ಸದ್ವಸ್ತುವಾದ ಸಚ್ಚಿದಾನಂದ ಪರಬ್ರಹ್ಮವು ಪೂರ್ಣವಾಗಿ ಇದ್ದೇ ಇರುವುದು. ಇಂತಹ ಪರಿಸ್ಥಿತಿಯಲ್ಲಿ ಬ್ರಹ್ಮದೊಡನೆ ಸಮರಸ ಹೊಂದಿ ಸ್ವಯಂ ಬ್ರಹ್ಮತ್ವ ಪಡೆದ ಆತ್ಮನು ಯಾವ ರೀತಿ ಭಿನ್ನವಾಗಬಲ್ಲನು? ಆದ್ದರಿಂದ ಈ ರೀತಿ ದೇಹಾವಸಾನ ಸಮಯದಲ್ಲಿ ನನ್ನನ್ನರಿತು ಶರೀರವನ್ನು ತೊರೆದವನು ಮದ್ರೂಪನಾಗುವನು. ಬ್ರಹ್ಮದೊಡನೆ ಸಮರಸ್ವ ಹೊಂದಿ ಸ್ವಯಂ ಬ್ರಹ್ಮತ್ವ ಪಡೆದ ಆತ್ಮನು ಬ್ರಹ್ಮ ಎರಡು ಪದವನ್ನು ಕೊಟ್ರಲ್ಲ. ಅಂದರೆ ಇಲ್ಲಿ ಅರ್ಜುನ ಕೇಳಿದ್ದು ಅದನ್ನೇ, ಆತ್ಮ ಅಂದ್ರೇನು ಬ್ರಹ್ಮ ಅಂದ್ರೇನು ಅಂತ ಕೇಳಿದ್ನಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಗಡಿಗೆಯ ಒಳಗಣ ನೀರು ಆತ್ಮ ಅನ್ನಿಸ್ಕೊಳ್ತದೆ, ಗಡಿಗೆಯ ಹೊರಗಿರುವ ನೀರು ಕೆರೆ ತುಂಬ ತುಂಬಿಕೊಂಡಿರೋದು ಬ್ರಹ್ಮ ಅಂದ್ಕೊಳುತ್ತೆ. ಇದು ಉಪಾಧಿ ಭೇದದಿಂದ ನಾವು ಕರಿತಾ ಇರೋದು. ಗಡಿಗೆ ಒಳಗೂ ನೀರಿದೆ, ಗಡಿಗೆಯ ಸುತ್ತ ಮೇಲೆ ಕೆಳಗೆಲ್ಲ ನೀರಿದೆ ಅಂತ. ಒಂದು ಆಳವಾದ ಕೆರೆಯಲ್ಲಿ ಗಡಿಗೆಯನ್ನು ಮುಳುಗಿಸಿದಾಗ ಗಡಿಗೆಯ ಒಳಗೆ ಹೊರಗೆ ಎಲ್ಲ ನೀರಾಗಿ ತುಂಬಿಕೊಂಡಿದೆ. ಆದರೆ ಪ್ರತ್ಯೇಕವಾಗಿ ಆ ಉಪಾಧಿಯಾದ ಗಡಿಗೆಯಲ್ಲಿ ಇರೋದ್ರಿಂದ ಆ ನೀರಿಗೆ ಗಡಿಗೆ ಒಳಗೆ ನೀರು ಅಂತ ಹೇಳ್ತಾ ಇದ್ದೀವಿ. ಅದನ್ನ ಇಲ್ಲಿ ಆತ್ಮ ಅಂತಾರೆ. ಗಡಿಗೆ ಒಡೆದು ಹೋದಾಗ ಗಡಿಗೆ ಒಳಗಿದ್ದ ನೀರು ಇದ್ದಲ್ಲೇ ಇರ್ತದೆ, ಗಡಿಗೆ ಹೊರಗಿದ್ದ ನೀರು ಅಲ್ಲೇ ಇರ್ತದೆ. ಅದನ್ನು ಬ್ರಹ್ಮ ಅಂತಾರೆ. ಈ ಬ್ರಹ್ಮ ಮತ್ತು ಗಡಿಗೆ ಒಳಗಿನ ನೀರು ಆತ್ಮ, ಜೀವ ಮತ್ತು ಪರಮರ ಐಕ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಾಧಾರಣವಾಗಿ ಮನುಷ್ಯನು ಮರಣ ಸಮಯದಲ್ಲಿ ಯಾವುದನ್ನು ಮನಸ್ಸಿನಿಂದ ಧ್ಯಾನಿಸುವನೋ ಅಥವಾ ಸ್ಮರಿಸುವನೋ ಅದೇ ಸ್ವರೂಪನಾಗುವನು. ಅಂದರೆ ಯದ್ಭಾವಂ ತದ್ಭವತಿ. ಮನುಷ್ಯ ಸಾಯುವ ಸಮಯದಲ್ಲಿ ಯಾವುದನ್ನು ಸ್ಮರಣೆ ಮಾಡ್ಕೊಳ್ತಾನೋ, ಯಾವುದರ ಧ್ಯಾನದಲ್ಲಿ ನಿರತನಾಗಿರ್ತಾನೋ ಅದನ್ನೇ ಅವನು ಪಡೆದುಕೊಳ್ತಾನೆ, ಅದೇ ಸ್ವರೂಪವನ್ನು ಪಡ್ಕೊಳ್ತಾನೆ. ಅದಕ್ಕೋಸ್ಕರನೇ ಇಲ್ಲಿ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳೇನು ಹೇಳ್ತಾ ಇದ್ದಾರೆ ಅಂದರೆ, ಮರಣಕಾಲದಲ್ಲಿ ನಾವು ಯಾವುದನ್ನು ಸ್ಮರಿಸ್ತೀವೋ ಅದನ್ನು ನಾವು ಹೊಂದುತ್ತೀವಿ. ಆದ್ದರಿಂದ ಸದಾ ಕಾಲ ನೀವು ಪರಮಾತ್ಮನ ಧ್ಯಾನವನ್ನು ಮಾಡಿ, ಸೋಹಂ ಮಂತ್ರ ಜಪವನ್ನು ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನಿಗಳೆಲ್ಲ ಏನು ಹೇಳ್ತಾರೆ, ಹರಿನಾಮ ಸ್ಮರಣೆಯನ್ನು, ಶಿವನ ನಾಮಸ್ಮರಣೆಯನ್ನು, ಪರಮಾತ್ಮನ ಯಾವುದೋ ಒಂದು ನಾಮಾವಳಿಯನ್ನು ನೀವು ಜಪ ಮಾಡ್ತಾನೇ ಇರಿ. ಯಾಕಂದರೆ ಪ್ರಾಪಂಚಿಕ ನೋವಿನಲ್ಲಿ ನಾವು ನರಳತಾ ಇದ್ದು ಅದೇ ಚಿಂತನೆಗಳಲ್ಲಿ, ವಿಷಯ ವಾಸನೆಗಳ ಸುಖಗಳಲ್ಲಿ ನಾವು ವಿಷಯ ವಾಸನೆಯನ್ನು ಮನಸ್ಸಿನಲ್ಲಿ ಅಂಟಿಸ್ಕೊಂಡು ಹೋಗಿದ್ದೆ ಆದರೆ ಮತ್ತೆ ಮರಳಿ ನರಕಯಾತನೆಯಿಂದ ಕೂಡಿದಂಥ ಈ ಮರ್ತ್ಯ ಲೋಕದಲ್ಲಿ ಜನ್ಮವನ್ನು ತಾಳಬೇಕಾಗುತ್ತೆ. ಅದರಿಂದ ಯದ್ಭಾವಂ ತದ್ಭವತಿ ಎನ್ನುವಂತೆ ನಾವು ಕಷ್ಟದಲ್ಲಿ ಸಿಕ್ಕಾಕೊಬಿಡ್ತೀವಿ. ಅದರಿಂದ ನಾವು ಮರಣಕಾಲದಲ್ಲಿ ಜೋಪಾನವಾಗಿದ್ದು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು. ಇಲ್ಲಿ ಮನುಷ್ಯನು ಮರಣ ಸಮಯದಲ್ಲಿ ಯಾವುದನ್ನು ಮನಸ್ಸಿನಿಂದ ಧ್ಯಾನಿಸುವನೋ ಅಥವಾ ಸ್ಮರಿಸುವನೋ ಅದೇ ಸ್ವರೂಪನಾಗುವನು. ಬಾವಿಯಲ್ಲಿ ಬಿದ್ದು ಸಾಯುವುದು ಭಯಾನಕ ದೃಶ್ಯವೇ ಸರಿ. ಬಾವಿಯಲ್ಲಿ ಬಿದ್ದು ಸಾಯೋದೇನು ಒಳ್ಳೆ ಸಾವು, ಒಳ್ಳೆ ದೃಶ್ಯವಾದು, ಭಯಾನಕವಾದ ದೃಶ್ಯವೇ ಸರಿ. ಆದರೂ ಜೀವನದಲ್ಲಿ ಜಿಗುಪ್ಸೆಗೊಂಡವನು ಬಾವಿಗೆ ಬಿದ್ದು ಸಾಯುವುದೇ ತನ್ನ ರಕ್ಷಣೆ ಎಂದು ನಿರ್ಧರಿಸಿ ಬಿದ್ದು ಸಾಯುವನು. ನಾವು ನೋಡಿದ್ದೀವಿ, ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವವ್ರಿಗೆ ಆ ಗಳಿಗೆ ನಿರ್ಧಾರ ಮಾಡುವಾಗ ಏನೂ ಅನಿಸೋದಿಲ್ಲ. ಅದನ್ನು ನಿರ್ಧಾರ ಮಾಡಿ ಆ ವಿಷವನ್ನು ಕುಡಿದು ಒದ್ದಾಡ್ಕೊಂಡು ಸಾಯುವಾಗ ಅನ್ನಿಸ್ತದೆ, ನಾನು ಯಾಕಾದರೂ ಕುಡ್ದೆ ಅನ್ನಿಸ್ತದೆ. ಅಷ್ಟು ಒದ್ದಾಡ್ಕೊಂಡು ಸಾಯ್ತಾ ಇರ್ತಾರೆ, 40 ಕೊಟ್ಟಿರ್ತಾರೆ, ಕುಡಿಬಾರ್ದಿತ್ತು, ತಪ್ಪು ಮಾಡಿಬಿಟ್ಟೆ, ನನ್ನ ಉಳಿಸ್ಕೊಳ್ಳಿ ಅಂತ ಬಾಯಿ ಬಡಿತಾ ಇರ್ತಾರೆ. ನೇಣು ಬಿಗಿದುಕೊಂಡವರು ಅಷ್ಟೇ, ಪ್ರಾಣ ಹೋಗೋವರೆಗೂ ಒದ್ದಾಡ್ಬಿಡ್ತಾರೆ. ಬಾವಿಗೆ ಬಿದ್ದು ನೀರಿಗೆ ಬಿದ್ದು ಸಾಯುವವರು ಕೂಡ ಅಷ್ಟೇ, ಬೀಳುವಾಗ ಯಾವುದೋ ಒಂದು ಆವೇಶಕ್ಕೊಳಗಾಗಿ ಬೀಳ್ತಾರೆ. ಆದರೆ ಪ್ರಾಣ ಹೋಗುವ ಪರ್ಯಂತ ಅವ್ರು ಅನುಭವಿಸುವ ನರಕ ಯಾತನೆ ಪಾಪ ಅವ್ರಿಗೆ ಗೊತ್ತಿರ್ತದೆ. ಬಿದ್ದದೇನೋ ಬಿದ್ದುಬಿಡ್ತಾರೆ, ಆದರೆ ಬಾವಿಗೆ ಬಿದ್ದು ಸಾಯುವಾಗ ತನ್ನ ರಕ್ಷಣೆ ಎಂದು ನಿರ್ಧರಿಸಿ ಬಿದ್ದು ಸಾಯುವನು. ನನ್ನ ರಕ್ಷಣೆ ಆಗುತ್ತೆ, ನನಗೆ ಕಷ್ಟ ಕೋಟಲೆಗಳು ಮಾಯವಾಗುತ್ತೆ, ಇಲ್ಲವಾಗುತ್ತೆ ಅಂತ ಬೀಳ್ತಾನೆ. ಆದರೆ ಅಲ್ಲಿಂದನೇ ಅದು ಜಾಸ್ತಿ ಆಗುತ್ತೆ.
ಅದೇ ಪ್ರಕಾರ ಮರಣ ಸಮಯದಲ್ಲಿ ಜೀವನಿಗೆ ಯಾವ ಕಲ್ಪನೆ ಉಂಟಾಗುವುದೋ ಆ ಕಲ್ಪನೆಯಲ್ಲಿ ಸೇರದ ಹೊರತು ಮತ್ತಾವ ಉಪಾಯವೂ ಇರುವುದಿಲ್ಲ. ಇದರಂತೆಯೇ ಜಾಗೃತಾವಸ್ಥೆಯಲ್ಲಿರುವ ಜೀವನು ಯಾವ ವಿಷಯವನ್ನು ನಿರಂತರವೂ ಚಿಂತಿಸುವನೋ ಆ ವಿಷಯಗಳೇ ಸ್ವಪ್ನದಲ್ಲಿಯೂ ಗೋಚರಿಸುವಂತೆ. ನನಗೆ ಕನಸಿನಲ್ಲಿ ಇಂಥದ್ದು ಬಂತು, ನನಗೆ ಕನಸಿನಲ್ಲಿ ಅಂಥದ್ದು ಬಂತು ಹೇಳ್ತಾ ಇರ್ತೀವಲ್ಲ ನಾವು, ನಾನು ಇಂಥ ಕನಸು ಕಂಡೆ ಅಂಥ ಕನಸು ಕಂಡೆ ಅಂತ. ನಾವು ಒರಿಜಿನಲ್ ಆಗಿ ನಮ್ಮ ಅಂತರಾಳದಲ್ಲಿ ಯಾವ ಸ್ಥಿತಿಯಲ್ಲಿದ್ದೀವೋ ಅದನ್ನು ನಾವು ಕನಸಿನಲ್ಲಿ ನೋಡ್ಕೋಬೋದು. ಇನ್ನೊಬ್ರು ಬಂದು ಕನ್ನಡಿ ಹಿಡಿದು ತೋರಿಸ್ಬೇಕಾಗಿಲ್ಲ ನೀನು ಒಳ್ಳೆಯವನು ಕೆಟ್ಟವನು ಅಂತ. ಯಾಕೆ? ನಾವು ಯಾರು ಅನ್ನೋದನ್ನು ಯಾರು ತೋರಿಸ್ತದೆ? ನಮ್ಮ ಕನಸುಗಳು ತೋರಿಸ್ಕೊಡುತ್ತೆ. ನಮ್ಮ ಪ್ರತಿನಿತ್ಯ ನಮ್ಮ ಜ್ಞಾನ, ನಮ್ಮ ಧ್ಯಾನ ಯಾವುದ್ರ ಮೇಲೆ ಇರ್ತದೆ, ನಮ್ಮ ವಾಸನೆ ಯಾವುದ್ರ ಮೇಲೆ ಸಂಸ್ಕಾರವಾಗಿ ರೂಪಾಂತರಗೊಂಡಿರ್ತದೆ, ಅದನ್ನೆಲ್ಲ ನಾವು ನಮ್ಮ ಕನಸಿನಲ್ಲಿ ನೋಡ್ಬೋದು. ನಮಗೆ ಯಾವುದ್ರ ಮೇಲೆ ಇಚ್ಛೆ ಇರ್ತದೆ, ನಮ್ಮ ನಿಜವಾದ ಸಂಸ್ಕಾರ ಯಾವುದು ಅನ್ನೋದನ್ನು ನಾವು ಕನಸಿನಲ್ಲಿ ತಿಳಿದುಕೊಳ್ಬೋದು. ಯಾಕಂದರೆ ಪ್ರತಿನಿತ್ಯ ನಾವು ಜಾಗೃತಾವಸ್ಥೆಯಲ್ಲಿ ಯಾವುದನ್ನು ವಿಚಾರ ಮಾಡ್ತಿರ್ತೀವೋ, ಯಾವುದರಲ್ಲಿ ಆಸೆ ಇಟ್ಕೊಂಡಿರ್ತೀವೋ, ಹಿಂದಿನ ಜನ್ಮಗಳಲ್ಲಿಯೂ ಕೂಡ ನಾವು ಯಾವುದನ್ನು ಆಸೆ ಇಟ್ಕೊಂಡಿರ್ತೀವೋ ಅದು ಕನಸಿನ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಆದ್ದರಿಂದ ನಮ್ಮ ಒರಿಜಿನಾಲಿಟಿಯನ್ನು, ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಡೋದು ಯಾವುದಪ್ಪ ಅಂದರೆ ನಾವು ಕಾಣುವ ಕನಸಾಗಿರ್ತದೆ. ಅದರಿಂದ ಇಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಚೆನ್ನಾಗಿ ರೂಪಿಸ್ಕೊಳ್ಬೇಕಾದ್ರೆ ನಮ್ಮ ಕನಸನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ನಾವು ಯಾರು ಅನ್ನೋದು ಗೊತ್ತಾಗುತ್ತೆ. ಇದು ನಮಗೆ ಇದು ನಮ್ಮ ಆತ್ಮಸಾಕ್ಷಿ ಹಿಡಿದ ಕನ್ನಡಿ ಇದು. ಅದನ್ನು ಇಲ್ಲಿ ಕೃಷ್ಣ ತಿಳಿಯಪಡಿಸ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.